ಸುಮ್ಮನೆ ಊಹಿಸಿಕೊಳ್ಳಿ ಸ್ನೇಹಿತರೆ, ನೀವು ತರಕಾರಿ ಮಾರುಕಟ್ಟೆಗೆ ಹೋದಾಗ ಅಲ್ಲಿ ಹೆಚ್ಚಾಗಿ ವ್ಯಾಪಾರಿಗಳು ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಆಲೂಗಡ್ಡೆ ಮಾರೋದನ್ನ ನಾವು ತುಂಬಾ ಕಾಮನ್ ಆಗಿ ನೋಡ್ತೀವಿ. ಆದರೆ ತರಕಾರಿ ಹಾಗೆ ಮಾರುಕಟ್ಟೆಯಲ್ಲಿ ನೋಟುಗಳ ಕಂತೆಯನ್ನು ಮಾರೋದು ನೀವು ಊಹಿಸಲು ಸಾಧ್ಯವಿಲ್ಲ. ಆದರೆ ಅಂಥದೊಂದು ಮಾರುಕಟ್ಟೆ ಕಂತೆ ನೋಟುಗಳನ್ನ ರಸ್ತೆ ಬದಿಯಲ್ಲಿಟ್ಟು ಇಲ್ಲಿಯ ಜನ ಮಾರುತ್ತಾರೆ ಅಂದ್ರೆ ನಿಮಗೆ ನಾನು ಹೇಳೋದು ಸುಳ್ಳು ಅನಿಸುತ್ತದೆ, ಅಥವಾ ಇಲ್ಲಿನ ಜನರಿಗೆ ಏನಾದರೂ ಹುಚ್ಚು ಹಿಡಿದಿರಬಹುದು ಅಂತ ಅನಿಸಬಹುದು. ಸ್ನೇಹಿತರೆ, ನಾನು ಇಲ್ಲಿ ಸುಳ್ಳು ಹೇಳುತ್ತಾ ಇಲ್ಲ, ಅಲ್ಲಿನ ಜನರಿಗೆ ಹುಚ್ಚು ಕೂಡ ಹಿಡಿದಿಲ್ಲ. ಆದ್ರೆ ಇದು 100ಕ್ಕೆ 100ರಷ್ಟು ಸತ್ಯ. ನಮ್ಮ ದೇಶದಲ್ಲಿ ನಾವೇನಾದ್ರೂ ನಮಗೆ ಹಣದ ಅಗತ್ಯ ಬಿದ್ದಾಗ ಹೆಚ್ಚಾಗಿ ನಾವು ಬ್ಯಾಂಕ್ಗಳಿಗೆ ಹೋಗುತ್ತೇವೆ ಅಥವಾ ATMಗೆ ಹೋಗಿ ಹಣವನ್ನ ವಿಡ್ರಾ ಮಾಡಿಕೊಂಡು ಬರ್ತೀವಿ. ತದನಂತರ ಮಾರುಕಟ್ಟೆಯಲ್ಲಿ ನಮಗೆ ಏನು ಬೇಕೋ ಅದನ್ನ ಕೊಂಡ್ಕೊಳ್ತೀವಿ. ಆದ್ರೆ ಈ ದೇಶದಲ್ಲಿ ನೀವು ಹಣ ಬೇಕೆಂದ್ರೆ ATM ಆಗಲಿ ಬ್ಯಾಂಕ್ ಆಗಲಿ ಹೋಗುವ ಹಾಗಿಲ್ಲ. ತರಕಾರಿ ಮಾರುಕಟ್ಟೆ ಹಾಗೆ ಇಲ್ಲಿ ಹಣದ ಮಾರುಕಟ್ಟೆ ಕೂಡ ನಿಮಗೆ ಸಿಗುತ್ತದೆ. ಹೌದು, ಇಲ್ಲಿ ನೋಟುಗಳನ್ನ ರದ್ದಿಯ ಹಾಗೆ ಮಾರಲಾಗುತ್ತದೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಣ ಇಲ್ಲಿ ಸಿಗುತ್ತದೆ. ಈಗ ನಿಮ್ಮಲ್ಲಿ ಒಂದು ಪ್ರಶ್ನೆ ಬರಬಹುದು, ಯಾಕೆ ಇಲ್ಲಿ ಕಳ್ಳಕಾಕರ ಕದಿಮರ ಹೆದರಿಕೆ ಇಲ್ಲವೇ ಅಂತ? ಹೌದು ಸ್ನೇಹಿತರೆ, ಈ ವಿಡಿಯೋನ ನೀವು ನೋಡ್ತಾ ಹೋದ್ರೆ ನಿಮಗೆ ಗೊತ್ತಾಗುತ್ತದೆ ಯಾಕೆ ಮಾರುಕಟ್ಟೆಯಲ್ಲಿ ಕಂತೆ ಹಣವನ್ನ ಈ ರೀತಿ ಮಾರುತ್ತಾರೆ ಅಂತ. ಈ ಇಂಟ್ರೆಸ್ಟಿಂಗ್ ವಿಡಿಯೋನ ಕೊನೆವರೆಗೂ ತಪ್ಪದೆ ನೋಡಿ. ಕರೆನ್ಸಿ ಅಂದ್ರೆ ದುಡ್ಡು. ಯಾವುದೇ ಒಂದು ದೇಶದ ಆರ್ಥಿಕತೆಯ ಬೆನ್ನೆಲುಬು. ದುಡ್ಡು ಇಲ್ಲ ಅಂದ್ರೆ ಯಾವ ಒಂದು ದೇಶ ಕೂಡ ಉಸಿರಾಡಿಸಲು ಸಾಧ್ಯವೇ ಇಲ್ಲ. ಈ ಕಾರಣ ದೊಡ್ಡ ದೇಶಗಳು ತಮ್ಮ ಹಣವನ್ನ, ತಮ್ಮ ಕರೆನ್ಸಿಯನ್ನ ತುಂಬಾ ಜಾಗೃತವಾಗಿ ಬಳಕೆ ಮಾಡುತ್ತಾರೆ ಹಾಗೂ ಅದನ್ನ ಕಾಪಾಡುತ್ತಾರೆ. ಒಂದು ವೇಳೆ ಇವುಗಳನ್ನ ನೀವು ಸರಿಯಾಗಿ ಕಾಪಾಡಲಿಲ್ಲ ಅಂದ್ರೆ ಇದು ನೇರವಾಗಿ ದೇಶದ ಆರ್ಥಿಕತೆಯ ಮೇಲೆ ಏಟು ಬೀಳುತ್ತದೆ. ಹಾಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಆ ದೇಶವೇ ನಿರ್ನಾಮವಾಗಿ ಹೋಗುವ ಸಂಭವ ಇರುತ್ತದೆ. ಆದ್ರೆ ಭೂಮಿಯ ಮೇಲೆ ಅಂತಹ ಒಂದು ದೇಶ ಇದೆ. ಇಲ್ಲಿ ಹಣವನ್ನ ರಸ್ತೆ ಬದಿಯಿಟ್ಟು ಮಾರಲಾಗುತ್ತದೆ. ಇಲ್ಲಿಯ ಜನರಿಗೆ ಯಾವುದೇ ಕಳ್ಳಕಾಕರ ಭಯ ಕೂಡ ಇಲ್ಲ. ಇಲ್ಲಿ ಯಾರು ಕೂಡ ಅಂತ ಹಣವನ್ನ ಕದಿಯಲು ಕೂಡ ಸಾಧ್ಯವಿಲ್ಲ. ಕದ್ದರೂ ಕೂಡ ಏನೂ ಸಿಗೋದಿಲ್ಲ. ಕದ್ದರೂ ಅದನ್ನ ಹೇಗೆ ತೆಗೆದುಕೊಂಡು ಹೋಗಬೇಕೆನ್ನೋದು ಕೂಡ ದೊಡ್ಡ ಪ್ರಶ್ನೆಯೇ. ಅಷ್ಟಕ್ಕೂ ಇಷ್ಟೆಲ್ಲ ಕುತೂಹಲ ಹುಟ್ಟಿಸುವ ಆ ದೇಶ ಯಾವುದು ಅಂತೀರಾ? ಹೌದು ಸ್ನೇಹಿತರೆ, ಅದುವೇ ಆಫ್ರಿಕಾದ ಉತ್ತರ ಪೂರ್ವದಲ್ಲಿರುವ ಸೊಮಾಲಿಯಾ ಲ್ಯಾಂಡ್. ನೀವೇನಾದ್ರೂ ಈ ದೇಶದಲ್ಲಿ ರಾಮರಾಜ್ಯ ಇದೆ, ಇಲ್ಲಿ ಯಾರಿಗೂ ದುಡ್ಡಿನ ಅವಶ್ಯಕತೆ ಇಲ್ಲ ಅಂದುಕೊಂಡರೆ ಅದು ನಿಮ್ಮ ಭ್ರಮೆ ಮಾತ್ರ. ಆದ್ರೆ ಇಲ್ಲಿ ಈ ರೀತಿ ಕಂತೆ ದುಡ್ಡನ್ನ ರಸ್ತೆ ಬದಿ ಮಾರುವುದಕ್ಕೂ ಏನು ಕಾರಣ ಅಂತ ನೀವು ತಿಳಿಯಬೇಕೆಂದ್ರೆ ನಾವು ಈ ದೇಶದ ಇತಿಹಾಸವನ್ನ ಅರ್ಥ ಮಾಡಿಕೊಳ್ಳಲು 30 ವರ್ಷಗಳ ಹಿಂದೆ ಹೋಗಬೇಕಾಗುತ್ತದೆ. ಅದು 1991ನೇ ಇಸವಿ. ಉತ್ತರ ಆಫ್ರಿಕಾದಲ್ಲಿ ನೀವೆಲ್ಲ ಸೊಮಾಲಿಯಾ ಅನ್ನುವ ದೇಶದ ಹೆಸರನ್ನ ಕೇಳಿರುತ್ತೀರಾ. ಇದು ಅತ್ಯಂತ ಕಡುಬಡುವ ದೇಶಗಳಲ್ಲಿ ಒಂದಾಗಿದೆ. ಅದರಲ್ಲಿ ಉತ್ತರ ಭಾಗವನ್ನ ಕೆಲವರು ತಮಗೆ ಸಪರೇಟ್ ಆದಂತಹ ದೇಶ ಬೇಕು ಅಂತ ಹಠ ಮಾಡುತ್ತಾರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾರತದಲ್ಲಿಯೂ ಕೂಡ ಕಾಶ್ಮೀರ ಸಪರೇಟ್ ಆಗಿ ಬೇಕು ಅಂತ ಕೆಲವು ಹುಚ್ಚರು ಬೇಡಿಕೊಳ್ಳುತ್ತಿದ್ದಾರೆ. ಅವರಿಗೂ ಕೂಡ ಮುಂದೆ ಇಂತಹ ಪರಿಸ್ಥಿತಿ ಬರಬಹುದು ಅನ್ನೋದು ಈ ವಿಡಿಯೋ ಮೂಲಕ ಗೊತ್ತಾಗುತ್ತದೆ. ಮದುವೆ ಹಸಿವಿನಿಂದ ಬಳಲುತ್ತಿರುವ ದೇಶವಾದ ಸೊಮಾಲಿಯಾಗೂ ಇದೇ ಬೇಕಾಗಿತ್ತು. ಹೀಗೆ ಉತ್ತರ ಭಾಗದಲ್ಲಿ ಬೇರ್ಪಟ್ಟಂತಹ ಆ ದೇಶವೇ ಸೊಮಾಲಿಯಾ ಲ್ಯಾಂಡ್. ಹೀಗೆ ಸೊಮಾಲಿಯಾದಿಂದ ಬೇರ್ಪಟ್ಟ ಈ ಸೊಮಾಲಿಯಾ ಲ್ಯಾಂಡ್ ಅನ್ನ ಯುನೈಟೆಡ್ ನೇಷನ್ ನಲ್ಲಿ ಯಾರು ಕೂಡ ಸಮರ್ಥಿಸುವುದಿಲ್ಲ. ಇದನ್ನ ಒಂದು ದೇಶ ಅಂತ ಕೂಡ ಯಾರು ಕೂಡ ಅಂಗೀಕಾರ ಕೊಡುವುದಿಲ್ಲ. ಇದೇ ಕಾರಣ ಈ ದೇಶದಲ್ಲಿ ಆಗಿನ ಸಮಯದಲ್ಲಿ ಒಂದು ಸರ್ಕಾರ ಆಗಲಿ, ಒಬ್ಬ ರಾಜನಾಗಲಿ, ಯಾವುದೇ ಒಂದು ಆರ್ಥಿಕ ವ್ಯವಸ್ಥೆ ಆಗಲಿ ಏನೂ ಕೂಡ ಇರಲಿಲ್ಲ. ಕೆಲವು ವರ್ಷ ನಂತರ ಇಂತಹ ಪರಿಸ್ಥಿತಿ ಕಂಡು ಸೊಮಾಲಿಯಾ ಲ್ಯಾಂಡ್ನ 40 ಲಕ್ಷ ಜನಸಂಖ್ಯೆ ಉಳ್ಳ ಈ ಭೂಭಾಗ ಮತ್ತೆ ಸೊಮಾಲಿಯಾ ಜೊತೆ ವಿಲೀನವಾಗಬೇಕೆನ್ನುವ ಪ್ರಸ್ತಾಪವನ್ನ ಮಾಡುತ್ತದೆ. ಆದರೆ ದುರಾದೃಷ್ಟ, ಸೊಮಾಲಿಯಾ ಲ್ಯಾಂಡ್ನ ಈ ಪ್ರಸ್ತಾಪವನ್ನ ಸೊಮಾಲಿಯಾ ಒಪ್ಪಿಕೊಳ್ಳುವುದಿಲ್ಲ ಹಾಗೂ ಆ ಜನರನ್ನ ಮತ್ತೆ ತನ್ನ ದೇಶದಲ್ಲಿ ಸೇರಿಸಿಕೊಳ್ಳುವುದಿಲ್ಲ. ಮುಖ್ಯವಾಗಿ ಈ ದೇಶದಲ್ಲಿ ಹೆಚ್ಚಾಗಿ ಎಲ್ಲಿಯೂ ನಿಮಗೆ ವ್ಯವಸಾಯ ಮಾಡುವುದು ಕಂಡುಬರುವುದಿಲ್ಲ. ಕಾರಣ ಎಲ್ಲಿ ನೋಡಿದರೂ ಮರಳು. ಇದು ಒಂದು ಭಯಾನಕ ಮರುಭೂಮಿಯಾಗಿದೆ. ಇಲ್ಲಿ ಯಾವುದೇ ತರದ ನದಿಗಳಾಗಲಿ ಹಳ್ಳ ಕೆರೆಗಳಾಗಲಿ ನಿಮಗೆ ಸಿಗುವುದಿಲ್ಲ. ಇಲ್ಲಿ ಹೆಚ್ಚಾಗಿ ಯಾವುದೇ ರೀತಿಯ ವ್ಯವಸಾಯ ಕೂಡ ಮಾಡಲು ಸಾಧ್ಯವಿಲ್ಲ. ಇದು ಸಂಪೂರ್ಣವಾದಂತಹ ಬಂಜರು ಭೂಮಿ. ಇದೇ ಕಾರಣ ಇಲ್ಲಿ ಹೆಚ್ಚಾಗಿ ಯಾವ ರೀತಿಯ ಕೆಲಸ ಆಗಲಿ ಸಿಗೋದು ತುಂಬಾನೇ ಕಷ್ಟ.
ಈ ಸೋಮಾಲಿಯಾ ಲ್ಯಾಂಡಿನಿಂದ ಹೆಚ್ಚಾಗಿ ವ್ಯಾಪಾರ ಆಗುವುದು ಅಂದ್ರೆ ಅದು ಒಂಟೆಗಳ ಎಕ್ಸ್ಪೋರ್ಟ್ ಮಾತ್ರ. ಇದೇ ಇಲ್ಲಿ ಜನರ ಮುಖ್ಯ ಕೆಲಸವಾಗಿದೆ. ಇದರ ಮೇಲೆಯೇ ಹೆಚ್ಚಿನ ಜನರು ತಮ್ಮ ಜೀವನವನ್ನ ನಡೆಸುತ್ತಾರೆ. ಹೀಗಾಗಿ ಇಲ್ಲಿ ನಿರುದ್ಯೋಗ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಅಷ್ಟೇ ಅಲ್ಲದೆ ಇಲ್ಲಿನ ಸಾಕ್ಷರತೆ ಕೇವಲ 30% ಮಾತ್ರ. ಇಲ್ಲಿಯ ಜನರಿಗೆ ಓದು ಬರಹ ಕೂಡ ಸರಿಯಾಗಿ ಬರೋದಿಲ್ಲ. ಸೋಮಾಲಿಯಾ ಲ್ಯಾಂಡಿನ ಕರೆನ್ಸಿ ಸೋಮಾಲಿ ಲ್ಯಾಂಡ್ ಶಿಲಿಂಗ್. ಇದರ ಬೆಲೆ ನಯಾ ಪೈಸಕ್ಕಿಂತಲೂ ಕಡಿಮೆ ಇದೆ. ಆದರೂ ಕೂಡ ನೀವು ಇಲ್ಲಿ 500 ಹಾಗೂ 1000 ಸೋಮಾಲಿಯಾ ಶಿಲಿಂಗ್ ನೋಟುಗಳನ್ನ ಕಾಣಬಹುದು. ಇದೇ ಕಾರಣ ಇಲ್ಲಿ ಒಂದು ಸೋಮಾಲಿಯಾ ಶಿಲಿಂಗ್ 9 ರಿಂದ 10 ಸಾವಿರ ಅಮೆರಿಕನ್ ಡಾಲರ್ ಆಗುತ್ತದೆ. ಹಾಗೆ ನೋಡಿದರೆ ನಮ್ಮ ದೇಶದಲ್ಲಿ ಒಂದು $80 80 ರೂಪಾಯಿಗೆ ಸಮಾನವಾಗಿದೆ. ಆದರೆ ಸೋಮಾಲಿಯಾ ಲ್ಯಾಂಡಿನಲ್ಲಿ ಒಂದು $1ಗೆ 9 ರಿಂದ 10 ಸಾವಿರ ಸೋಮಾಲಿಯಾ ಶಿಲಿಂಗ್ ಸಿಗುತ್ತದೆ. ಏನಾದ್ರೂ ನೀವು $100 ಅನ್ನ ಎಕ್ಸ್ಚೇಂಜ್ ಮಾಡಬೇಕೆಂದ್ರೆ ಇಲ್ಲಿ ಆ ದುಡ್ಡನ್ನ ಎಣಿಸಲು ಕೂಡ ಸಾಧ್ಯವಿಲ್ಲ. ಏನೇ ಇದ್ದರೂ ತೂಕ ಮಾಡಿಯೇ ತೆಗೆದುಕೊಂಡು ಹೋಗಬೇಕು. ಹಾಗೆ ನೀವು ಎಕ್ಸ್ಚೇಂಜ್ ಮಾಡಿದ ದುಡ್ಡನ್ನ ತೆಗೆದುಕೊಂಡು ಹೋಗಬೇಕೆಂದ್ರೆ ನಿಮ್ಮ ಪರ್ಸು ಚೀಲ ಎತ್ತುಕೊಂಡು ಹೋದರೆ ಸಾಧ್ಯವಿಲ್ಲ. ಜೊತೆಗೆ ನೀವು ತಳ್ಳುವ ಗಾಡಿಯನ್ನೇ ತೆಗೆದುಕೊಂಡು ಬರಬೇಕು. ಇದೇ ಕಾರಣ ಇಲ್ಲಿ ನೀವು ಹೆಚ್ಚಾಗಿ ಮಾರುಕಟ್ಟೆಯಲ್ಲಿ ತಳ್ಳುವ ಗಾಡಿಯನ್ನೇ ನೋಡುತ್ತೀರಾ. ಎಲ್ಲಿ ನೋಡಿದರೂ ಆ ತಳ್ಳುವ ಗಾಡಿಯಲ್ಲಿಯೇ ಒಂದು ಕಡೆಯಿಂದ ಇನ್ನೊಂದು ಕಡೆ ದುಡ್ಡನ್ನ ಸಾಗಿಸುತ್ತಾರೆ. ಹೆಚ್ಚಾಗಿ ಜನರು ದುಡ್ಡನ್ನ ತೂಕ ಮಾಡಿ ತೆಗೆದುಕೊಂಡಿಯೇ ಇಲ್ಲಿ ಹೋಗುತ್ತಾರೆ. ನಾವು ಭಾರತದಲ್ಲಿ ಒಂದು ಟೀ ಅಥವಾ ಕಾಫಿ ಕುಡಿಯಬೇಕೆಂದ್ರೆ ಅಬ್ಬಬ್ಬಾ ಒಂದು ಕಪ್ಪಿಗೆ ರಸ್ತೆ ಬದಿಯಲ್ಲಿ 10 ರಿಂದ 20 ರೂಪಾಯಿ ಕೊಡುತ್ತೇವೆ. ಅಪ್ಪಿ ತಪ್ಪಿ ನೀವು ಸೋಮಾಲಿಯಾದಲ್ಲಿ ಒಂದು ಟೀ ಕುಡಿಯಬೇಕೆಂದ್ರೆ ಒಂದು ಟೀ ಬೆಲೆ ಬರೋಬ್ಬರಿ 1000 ಸೋಮಾಲಿಯಾ ಶಿಲಿಂಗ್ ಆಗಿರುತ್ತದೆ. ನೀವೇ ಯೋಚನೆ ಮಾಡಿ, ಒಬ್ಬ ವ್ಯಕ್ತಿ ಇಲ್ಲಿ ಏನಾದರೂ ಖರೀದಿಸಬೇಕೆಂದ್ರೆ ಹೇಗೆ ದುಡ್ಡನ್ನ ತೆಗೆದುಕೊಂಡು ಹೋಗಬೇಕಾಗುತ್ತದೆ ಅಂತ. ಹೀಗಾಗಿ ನೀವು ಒಂದು ಚೀಲ ಏನಾದ್ರೂ ಅಕ್ಕಿ, ಗೋಧಿ, ಜೋಳ, ರಾಗಿ ಖರೀದಿಸಬೇಕೆಂದ್ರೆ ನೀವು ಒಂದು ಚೀಲದಷ್ಟು ದುಡ್ಡನ್ನ ತೆಗೆದುಕೊಂಡು ಬರಬೇಕು. ಇನ್ನು ಚಿನ್ನ, ಬೆಳ್ಳಿ ಖರೀದಿ ಮಾಡಬೇಕೆಂದ್ರೆ ಜಸ್ಟ್ ನೀವು ಇಮ್ಯಾಜಿನ್ ಮಾಡಿಕೊಳ್ಳಿ ದುಡ್ಡನ್ನ ಹೇಗೆ ರವಾನೆ ಮಾಡಬೇಕಾಗುತ್ತದೆ ಅಂತ. ಹೌದು ಸ್ನೇಹಿತರೆ, ಹೀಗಾಗಿ ಇಲ್ಲಿ ಟ್ರಕ್ ಗಟ್ಟಲೆ ದುಡ್ಡನ್ನ ತೆಗೆದುಕೊಂಡು ಹೋಗುತ್ತಾರೆ. ಟೆಂಪೋ ಟ್ರಾವೆಲರ್ ಅಲ್ಲಿ ದುಡ್ಡು ತೆಗೆದುಕೊಂಡು ಹೋಗುತ್ತಾರೆ. ಆಟೋ ರಿಕ್ಷಾಗಳಲ್ಲಿ ದುಡ್ಡನ್ನ ತೆಗೆದುಕೊಂಡು ಹೋಗುತ್ತಾರೆ. ಯಾವ ರೀತಿ ತರಕಾರಿಯನ್ನ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಗಿಸುತ್ತೇವೆ, ಅದೇ ರೀತಿ ದುಡ್ಡನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಗಿಸಲು ಈ ರೀತಿಯ ವ್ಯವಸ್ಥೆಯನ್ನ ಇಲ್ಲಿ ಮಾಡಬೇಕಾಗುತ್ತದೆ. ಒಂದು ದೇಶದಲ್ಲಿ ಆರ್ಥಿಕ ವ್ಯವಸ್ಥೆ ಸರಿ ಇಲ್ಲ ಅಂದ್ರೆ ಏನೆಲ್ಲ ಆಗುತ್ತದೆ ಅನ್ನುವುದಕ್ಕೆ ಈ ದೇಶದ ಗತಿಯೇ ಉದಾಹರಣೆಯಾಗಿದೆ. ಇದೇ ಕಾರಣ ಇಲ್ಲಿಯ ಜನರು ಹೆಚ್ಚಾಗಿ ಪ್ರವಾಸಿಗರನ್ನ ಸುಲಿಗೆ ಮಾಡುತ್ತಾರೆ. ಆತಂಕವಾದಿತನ ಇನ್ನಿತರ ಅಕ್ರಮ ವ್ಯವಹಾರದಲ್ಲಿ ತೊಡಗಿಕೊಳ್ಳುತ್ತಾರೆ. ಇದೇ ಕಾರಣ ಹೆಚ್ಚಾಗಿ ಇಲ್ಲಿಯ ಜನರು ಬಂದೂಕುಗಳನ್ನ, ಚಾಕು ಚೂರುಗಳನ್ನ ಇಟ್ಟುಕೊಂಡು ಸಹಜವಾಗಿ ಓಡಾಡುವುದು ನೀವು ಕಾಣಬಹುದು. ಅಷ್ಟೇ ಅಲ್ಲ, ಈ ದೇಶದ ಕೆಲವೊಂದು ಭಾಗದಲ್ಲಿ ಹಸಿವು ಅಂದಾಗ ಮನುಷ್ಯರನ್ನು ಕೂಡ ಬಿಡುವುದಿಲ್ಲ. ಹಸಿವಿಗಾಗಿ ಯಾರನ್ನು ಕೂಡ ಅವರು ತಿನ್ನಲು ರೆಡಿಯಾಗಿರುತ್ತಾರೆ. ಈ ದೇಶದ ಕೆಲವೊಂದು ವಿಚಿತ್ರ ಸಂಪ್ರದಾಯಗಳು ಇಡೀ ವಿಶ್ವವನ್ನೇ ಬೆಚ್ಚಿ ಬೀಳಿಸುವೆ. ಹೆಣ್ಣು ಮಕ್ಕಳು ತಮ್ಮ ಕುತ್ತಿಗೆ ಸುತ್ತಲೂ ಇಲ್ಲಿ ಕೆಲವೊಂದು ರಿಂಗ್ಗಳನ್ನ ವಯಸ್ಸಾದಂತೆ ಹಾಕಿಕೊಳ್ಳುತ್ತಾರೆ. ಹೀಗೆ 10 ರಿಂದ 15 ಸುತ್ತು ರಿಂಗ್ಗಳು ಅವರ ಕುತ್ತಿಗೆ ಸುತ್ತ ಇರುತ್ತವೆ. ಹೀಗೆ ಮಾಡುವುದರಿಂದ ಅವರ ಆಯಸ್ಸು ಹಾಗೂ ಸುಂದರತೆ ಹೆಚ್ಚಾಗುತ್ತದೆ ಎನ್ನುವ ನಂಬಿಕೆ ಇದೆ. ಅಷ್ಟೇ ಅಲ್ಲದೆ ಕೆಲವೊಂದು ಬುಡಕಟ್ಟು ಜನಾಂಗದಲ್ಲಿ ಇಲ್ಲಿ ತುಟಿಗೆ ತಟ್ಟೆಯನ್ನ ಹಾಕಿಕೊಳ್ಳುವ ವಿಚಿತ್ರ ಸಂಪ್ರದಾಯವಿದೆ. ಹೀಗೆ ಮಾಡುವುದರಿಂದ ಅವರ ತುಟಿಗಳು ದಪ್ಪವಾಗುತ್ತದೆ ಮತ್ತು ದಪ್ಪ ತುಟಿಗಳು ಆಫ್ರಿಕಾದಲ್ಲಿ ಸುಂದರತೆಯ ಒಂದು ಅವಿಭಾಜ್ಯ ಅಂಗವೆಂದು ತಿಳಿದುಕೊಳ್ಳುತ್ತಾರೆ. ನೋಡಿದಿರಾ ಸ್ನೇಹಿತರೆ, ಈ ದೇಶದಲ್ಲಿ ಏನೆಲ್ಲ ವಿಚಿತ್ರ ಪದ್ಧತಿಗಳಿವೆ, ಏನೆಲ್ಲ ಆರ್ಥಿಕತೆಯ ವ್ಯವಸ್ಥೆ ಇದೆ ಅಂತ. ಅಪ್ಪಿ ತಪ್ಪಿ ನೀವೇನಾದರೂ ಸೋಮಾಲಿಯಾ ಲ್ಯಾಂಡ್ ದೇಶಕ್ಕೆ ಹೋದರೆ ಈ ಎಲ್ಲ ಅನುಭವಗಳನ್ನ ನೀವು ಪಡೆಯಬಹುದು. ಇಂತಹದೇ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ, ಇಂಟ್ರೆಸ್ಟಿಂಗ್ ದೇಶದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಬರುವ ಸಂಚಿಕೆಯಲ್ಲಿ ಕೊಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.